ಬೈ ಎಲೆಕ್ಷನ್ನಲ್ಲಿ ಈಗ ನಾಗರಾಜ್ ಕಲಕುಟಿಗೆರವರು KRS ಪಕ್ಷದಿಂದ ಪಾರ್ಟಿಸಿಪೇಟ್ ಮಾಡಿರುವಂಥದ್ದು ಇವತ್ತಿನಿಂದ ತಮ್ಮ ಒಂದು ರಿಯಲ್ ಆಗಿರುವಂತಹ ಒಂದು ಪ್ರಚಾರ ಆರಂಭ ಅಂತ ಹೇಳ್ಬೋದು. ಸರ್, ಏನು ಹೇಳ್ತೀರಿ? ಹೌದು, ಇನ್ನು ಬಾಗಲಕೋಟೆ ವಿಧಾನಸಭೆಯ ಮತಕ್ಷೇತ್ರದ ಉಪಚುನಾವಣೆಗೆ ನಾನು ನಾಮಪತ್ರ ಸಲ್ಲಿಸಿದ್ದೆ KRS ಪಾರ್ಟಿಯಿಂದ. ಇನ್ನು ಮುಂದೆ ಚುನಾವಣಾ ಪ್ರಚಾರವನ್ನು ಇವತ್ತು ಸಾಯಂಕಾಲದಿಂದನೇ ಪ್ರಾರಂಭ ಮಾಡ್ತೀವಿ. ಕ್ಯಾಜುವಲ್ ಆಗಿ ಏನು ಡೋರ್ ಟು ಡೋರ್ ಕ್ಯಾಂಪೇನ್ ಇದೆ, ಅದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ರ್ಯಾಲಿಗಳು, ಮುಂದಿನ ಸಭೆಗಳು, ಅದ್ರ ಬಗ್ಗೆ ಎಲ್ಲ ಇನ್ನು 2 ದಿನದಲ್ಲಿ ನಾವು ಯೋಜನೆ ಮಾಡಿಕೊಂಡು ಪ್ರಚಾರಕ್ಕೆ ಬರ್ತೀವಿ. ಸರ್, ಇದು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ತಾವು ಕಾಲ್ನಡಿಗೆಯಿಂದ ಬೇರೆ ಬೇರೆ ಹಳ್ಳಿಗಳ ಅಡ್ಡಾಡಿ ಆಲ್ರೆಡಿ ಈ ಮತಯಾಚನೆ ಅಥವಾ ಈ ಮತಗಳನ್ನು ಹಾಕೋದ್ರ ಬಗ್ಗೆ ತಾವು ಅವೇರ್ನೆಸ್ಸನ್ನು ಕೊಟ್ಟಿದ್ರಿ. ನಂತರ ಪಕ್ಷೇತರವಾಗಿ ತಾವು ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರಿ ಈಗ ಆಲ್ರೆಡಿಯಾಗಿ. ಈಗ ಸದ್ಯಕ್ಕೆ KRS ಪಾರ್ಟಿಯನ್ನು ತಾವು ಸೇರ್ಕೊಂಡಿರಿ. ಸರ್, ಯಾಕೆ, ಏನು ಅನ್ನೋಂಥದ್ದು? ಹೌದು, ಚುನಾವಣೆ ಪೂರ್ವದಲ್ಲಿ ಒಂದು ಮತದಾರ ಜಾಗೃತಿಯನ್ನು ಕೈಗೊಂಡಿದ್ದೆ. ನಿಮ್ಮ ಹಣ ಎಂಡ ಯಾವ ಆಮಿಷಕ್ಕೆ ವೋಟ್ ಮಾರ್ಕೋಬೇಡ್ರಿ, ಜಾತಿ ಧರ್ಮ ನೋಡದೆ ಜನಪರ ಕಾಳಜಿ ಇರ್ತಕ್ಕಂಥ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕಳಿಸಿ ಅಂಥೇಳಿ. ಸೊ ಜೊತೆಗೆ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಜನರ ಮಧ್ಯೆ ಹೋಗಿ ಹೇಳಿದ್ದೀನಿ, ಅದರಲ್ಲಿ 2 ಮಾತಿಲ್ಲ. ಆದರೆ ನಾನು ಒಂದು ಕರೆ ಕೂಡ ಕೊಟ್ಟಿದ್ದೆ, ಯಾವ ಪಕ್ಷಗಳು ಭ್ರಷ್ಟಾಚಾರದ ವಿರುದ್ಧ ಜನಪರ ಆಡಳಿತ ಕೊಡಬೇಕು ಅಂತೇಳಿ ಒಂದು ಪ್ರಾಮಾಣಿಕ ರಾಜಕಾರಣ ಮಾಡ್ತಾಯಿದ್ದರು ಅಂಥ ಪಕ್ಷಗಳಿಗೆ ಮತ್ತು ಹೋರಾಟಗಾರರಿಗೆ ಬಂದು ಈ ಬಾರಿ ಚುನಾವಣೆಯಲ್ಲಿ ಭಾಗಿಯಾಗಬೇಕು, ಪ್ರಚಾರ ಕೈಗೊಳ್ಳಬೇಕು, ಜನಪರ ಕಾಳಜಿ ಇರ್ತಕ್ಕಂಥ ಉತ್ತಮ ವ್ಯಕ್ತಿಯನ್ನು ಗೆಲ್ಲಿಸ್ಕೊಂಡು ಎಲ್ಲರೂ ಸೇರಿ ಹೋಗೋಣ ಅಂತ ಒಂದು ಕರೆ ಕೊಟ್ಟಿದ್ದೆ. ಆ ಕರೆಗೆ ಒಂದು 4-5 ಪಕ್ಷಗಳು ಸ್ಪಂದಿಸಿದ್ವು. ನಮ್ಮ ಪಕ್ಷದಿಂದ ತಾವು ಅಭ್ಯರ್ಥಿ ಆಗ್ರಿ ಅಂಥೇಳಿ. ಸೊ ಅದರಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಬಂದಿದ್ದರು, ಅವ್ರ ಜೊತೆನೂ ಸಭೆ ಆಗಿತ್ತು. KRS ಅವ್ರ ಜೊತೆನೂ ಸಭೆ ಆಗಿತ್ತು. ಇನ್ನೊಂದು ಅಪನಿ ಪಾರ್ಟಿ ಅಂತ, ಇನ್ನೊಂದು ರೈತ ಭಾರತ ಪಕ್ಷ ಅಂತ ಚರ್ಚೆ ಆಗಿತ್ತು. ಅದಾದಮೇಲೆ ಇನ್ನೊಂದು ಇತ್ತು, ಟಿಪ್ಪು ಸುಲ್ತಾನ್ ಪಾರ್ಟಿ ಅಂತ ಏನೋ ಇತ್ತು, ಇನ್ನೊಂದು SDPI ಅಂತೇಳಿ. ಸೊ ನನ್ನ ವಿಚಾರ ಈ ಭ್ರಷ್ಟಾಚಾರದ ವಿರುದ್ಧ ಮತ್ತು ಜನಪರ ಕಾಳಜಿ ಇದೆಲ್ಲ ನಾನು ಗಮನಿಸಿದಾಗ KRS ಪಕ್ಷ ತುಂಬ ಹತ್ತಿರದಲ್ಲಿ ಅದು ಮಾಡ್ತಾಯಿದೆ, ಜನಪರವಾಗಿ ಅದು ಕೆಲಸ ಮಾಡ್ತಾಯಿದೆ, ರಾಜ್ಯಾದ್ಯಂತ ಮನೆ ಮಾತಾಗಿದೆ. ಜೊತೆಗೆ ಅದೇ ನಂಗೆ ಹೊಸದಲ್ಲ, ನಾನು ಕೂಡ ಅವರೆಲ್ಲ ನಮ್ಮ ಸ್ನೇಹಿತರೆ, ರವಿಕೃಷ್ಣ ರೆಡ್ಡಿ ಅವರ ಎಲ್ಲ ಕೂಡ ನಮ್ಮ ಸ್ನೇಹಿತರೆ. ನಾನು ಬೆಂಗಳೂರಲ್ಲಿದ್ದಾಗ ನಾನು ಕೂಡ ವಾಲಂಟ್ರಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. RR ನಗರ ಚುನಾವಣೆಗೆ ನಮ್ಮ ಸ್ನೇಹಿತರೊಬ್ಬರು ಕ್ಯಾಂಡಿಡೇಟ್ ಆಗಿದ್ದರು, ನಾನು ಕೂಡ ಅವ್ರಿಗೆ ಕ್ಯಾಂಪೇನ್ ಮಾಡಿದೆ. ತುಂಬ ಒಡನಾಟ ಇತ್ತು. ಆಯಿತು, ನಾವು ಸಪೋರ್ಟ್ ಮಾಡ್ತೀವಿ, ನಮ್ಮ ಪಕ್ಷದಿಂದ ಕ್ಯಾಂಡಿಡೇಟ್ ಆಗಬೇಕು ಅಂತ ಮನವಿ ಮಾಡಿದ್ರು. ಸೊ ಹಾಗಿದ್ರೆ ಬರ್ರಿ ಅಂತ ಹೇಳಿದೆ, B.Pharm ಕಳಿಸಿ ಅಂತ ಕಳಿಸಿದ್ರು. ಒಂದು ಹಂತದ ಚರ್ಚೆ ಆಗಿ ನಾನು ಒಟ್ಟಿನಲ್ಲಿ ವಿಚಾರಗಳ ಸಮ್ಮಿಲನ ಇರುತ್ತೆ, ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ, ಅದನ್ನ ಬದಿಗಿಟ್ಟು ಒಂದು ರಾಜಕೀಯ ಪರ್ಯಾಯನ ಗೆಲ್ಸೋಣ. ಬಾಗಲಕೋಟೆಯೂ ಕೂಡ ರಾಜಕೀಯ ಪರ್ಯಾಯದ ಅವಶ್ಯಕತೆ ಇದೆ, ಒಂದು ಬದಲಾವಣೆಯ ಅವಶ್ಯಕತೆ ಅಂತ ಮನಗಂಡು ನಾನು ಅವರಿಗೆ ಒಪ್ಕೊಂಡು ಅವ್ರ ಪಕ್ಷದಿಂದ ನಾಮಿನೇಷನ್. ಈಗ ರವಿಕೃಷ್ಣ ರೆಡ್ಡಿ ಅವರು ಬರ್ತಾರಾ ಪ್ರಚಾರಕ್ಕೆ ತಮಗೆ? ಹೌದು, ಅವ್ರು ಬರ್ತಾರೆ. ಪಕ್ಷದ ಹಲವಾರು ಬೇರೆ ಬೇರೆ ಜಿಲ್ಲೆಯ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಬಾಗಲಕೋಟೆ ಉಪಚುನಾವಣೆಗೆ ಬರ್ತಾರೆ. ಜೊತೆಗೆ ದಾವಣಗೆರೆಯಲ್ಲೂ ಕೂಡ ಅವರು ಪಕ್ಷದಿಂದ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಸೊ 2 ಕಡೆ ಇದು ನಡೆಯುತ್ತೆ. 2 ಕಡೆ ಇಲ್ಲೂ ಕೂಡ ಬರ್ತಾರೆ, ರಾಜ್ಯಾಧ್ಯಕ್ಷರು ಬರ್ತಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಮುಖಂಡಗಳು, ಕಾರ್ಯಕರ್ತರು ಎಲ್ಲ ಬರ್ತಾರೆ. ಸರ್, ಇನ್ನು ತಮ್ಮ ಪ್ರಚಾರ ಯಾವ ರೀತಿ ಇರಲಿದೆ ಅನ್ನೋಂಥದ್ದು? ಈಗ ಇಷ್ಟು ದಿನ ಈ ಹಿಂದೆ ತಾವು ಕಾಲ್ನಡಿಗೆಯಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಅಡ್ಡಾಡಿದ್ರಿ. ಸೊ ಇನ್ಮೇಲೆ ಹೇಗಿರಲಿದೆ ಅಂತ, ಯಾಕಂದರೆ ಟೈಮ್ಸ್ ಬೇರೆ ಬೇಗ. ಈಗ ಚುನಾವಣೆ ಪ್ರಚಾರಕ್ಕೆ 9ನೇ ತಾರೀಕು ಚುನಾವಣೆ ಇರೋದ್ರಿಂದ 7ನೇ ತಾರೀಕು ಸಾಯಂಕಾಲ ಕ್ಲೋಸ್ ಆಗ್ತದೆ. ಅಂದಾಜು ಒಂದು 10-12 ದಿನ ಮಾತ್ರ ಇರೋದ್ರಿಂದ ಯಥಾ ಪ್ರಕಾರ ನನ್ನ ಪಾದಯಾತ್ರೆ ಕಂಟಿನ್ಯೂ ಆಗುತ್ತೆ, ಅದು ನಿಲ್ಲೋದಿಲ್ಲ. ಯಾಕಂದರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಜನ ನನಗೆ ಗುರುಸಿದ್ದೇ ಆ ಪಾದಯಾತ್ರೆ ಮುಖಾಂತರ. ಯಾಕಂದರೆ ಏಕಾಏಕಿ ಬದಲಾವಣೆ ಆಗಿಬಿಟ್ರೆ ಜನರು ಕನ್ಫ್ಯೂಸ್ ಆಗಿಬಿಡ್ತಾರೆ. ಹಾಗಾಗಿ ಪಾದಯಾತ್ರೆ ಮುಂದುವರಿತದೆ. ಮತ್ತು KRS ಪಕ್ಷದಿಂದ ಬಂದಾಗ ಅವ್ರಿಗಾಗಿ ಆ ಪಕ್ಷದ ಅದು ಈಗ ಪಕ್ಷದ ಅಭ್ಯರ್ಥಿಯಾಗಿರೋದು ನಾನು ಭಾಗವಾಗಿಯೇ ಇರ್ತೇನೆ. ಅದು ಆ ಬರ್ತಕ್ಕಂಥ ಕಾರ್ಯಕರ್ತರು ಕೂಡ ಒಂದಷ್ಟು ಯೋಜನೆಗಳಿರುತ್ತೆ. ಅಂದರೆ ಪಾದಯಾತ್ರೆಯೂ ಇರ್ತದೆ, ಡೋರ್ ಟು ಡೋರ್ ಕ್ಯಾಂಪೇನ್ ಇರ್ತದೆ, ಆಮೇಲೆ ಸಭೆಗಳಿರ್ತದೆ ಜನಸಂದಣಿ ಪ್ರದೇಶಗಳಲ್ಲಿ. ಹೀಗೆ ಹಲವಾರು ಹಂತದ ಯೋಜನೆಗಳನ್ನು ಮಾಡ್ಕೊತಾ ಇದ್ದೀವಿ. ಮಾಡಿಕೊಂಡು ಹೆಚ್ಚು ಜನ ಮತದಾರರನ್ನು ಭೇಟಿ ಮಾಡಿ ರಾಜಕೀಯ ಪರ್ಯಾಯನ ಯಾಕೆ ಬೆಂಬಲಿಸಬೇಕು, ಇಂದಿನ ಭ್ರಷ್ಟ ವ್ಯವಸ್ಥೆ ಬಗ್ಗೆ, ಅದರ ಬದಲಾವಣೆಯ ಮಹತ್ವದ ಬಗ್ಗೆ ಎಲ್ಲ ತಿಳಿ ಹೇಳಿ ನಾವು ಮತ ಪಡೆಯುವ ಪ್ರಯತ್ನವನ್ನು ಮಾಡ್ತೇವೆ. ಜೊತೆಗೆ
ಏನು ಜನರು ಈ ಹಣ ಎಂಡ ಇನ್ನಿತರ ಆಮಿಷಗಳಿಗೆ ಒಳಗಾಗಿ ಮತ ಹಾಕೋದನ್ನು ಬಿಟ್ಟು ಜಾತಿ ಧರ್ಮ ಎಲ್ಲ ನೋಡೋದೇ ಒಂದು ಬದಲಾವಣೆಗಾಗಿ ಜನಪರ ಕಾಳಜಿ ಇರ್ತಕ್ಕಂಥ KRS ಪಕ್ಷವನ್ನು ಮತ್ತು ನನ್ನನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ಬೇಕು ಅಂತೇಳಿ ನಾವು ಮನವಿ ಮಾಡ್ತೇವೆ. ಅಂದರೆ ಸರ್, ಈಗ KRS ಪಕ್ಷ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ಒಂದು ಹೊಸ ಸಂಚಲನವನ್ನು ಉಂಟು ಮಾಡಿರುವಂತಹ ಪಕ್ಷ. ಯಾವ ಒಂದು ಕಚೇರಿಯಲ್ಲಿ ಯಾವ ಥರ ಭ್ರಷ್ಟಾಚಾರ ಆಗುತ್ತೆ, ಯಾವ ಥರ ಅನ್ಯಾಯ ಆಗುತ್ತೆ ಅನ್ನುವಂಥದ್ದನ್ನು ಯಾವುದಾದ್ರೂ ಪಕ್ಷ ತೋರಿಸಿದೆ ಅಥವಾ ಜನರ ಮನೆಗೆ ಹೋಗಿ ತೆರೆದಿಟ್ಟಿದೆ ಅಂತಂದರೆ KRS ಪಕ್ಷ ಅಂತ ನಾವು ಆಬ್ವಿಯಸ್ಲಿ ಹೇಳಬಹುದು ಸರ್. ಈಗ ಇನ್ಮುಂದೆ ತಮ್ಮ ಒಂದು ಹೋರಾಟ ಹೇಗಿರಲಿದೆ ಅನ್ನುವಂಥದ್ದು, ಈಗ ಈ ಇಲೆಕ್ಷನನ್ನು ನಾವು ಬೈ ಎಲೆಕ್ಷನನ್ನು ತೆಗೆದುಕೊಂಡ್ರೆ ಇಲ್ಲಿ ಪಾರ್ಟಿಸಿಪೇಟ್ ಆಗಿರ್ತೀರಿ, ತಾವು ಅಭ್ಯರ್ಥಿ. ತದನಂತರದಲ್ಲಿ ನೀವು ಇದೇ ಕ್ಷೇತ್ರದಲ್ಲಿ ಮುಂದುವರಿತೀರಾ ಅಥವಾ KRS ಪಕ್ಷದಿಂದ ಮುಂದುವರಿತೀರಾ, ಯಾವ ರೀತಿ ಇರಲಿದೆ ಅಂತ? ಈಗ ಚುನಾವಣೆ ಮುಗಿದಾದಮೇಲೆ ಅವ್ರು ನೋಡೋಣ. ಹಲವಾರು ಒಂದಷ್ಟು ಬೇಡಿಕೆಗಳನ್ನು ನಾನು ಇದೇನು ಮೊದಲಲ್ಲ, ಇದಕ್ಕೂ ಮುಂಚೆನೂ ನನಗೆ ಪಕ್ಷದಲ್ಲಿ ನನ್ನ ಗೆಳೆಯ ಅಲ್ಲಿ RR ನಗರ ಕ್ಯಾಂಡಿಡೇಟ್ ಆದಾಗ ಹೋಗಿ ನಾನು ಸಪೋರ್ಟ್ ಮಾಡಿದ್ದು ಬಿಟ್ಟರೆ ಪಕ್ಷದಲ್ಲಿ ಅಧಿಕೃತವಾಗಿ ನಾನಿದ್ದು ಹುದ್ದೆ ತೊಗೊಂಡು ಎಂಥದ್ದು ಏನೂ ಮಾಡಿಲ್ಲ. ಸೊ ಚುನಾವಣೆ ಮುಗಿದ ಮೇಲೆ ನೋಡೋಣ. ಕೆಲವು ಇದಕ್ಕೂ ಮುಂಚೆ ನನ್ನ ಕರೆದಿದ್ರು, ಬರ್ರಿ ಪಕ್ಷಕ್ಕೆ ಅಂತೆಲ್ಲ. ನನ್ನ ಕಾರ್ಯವೈಖರಿ ನೋಡಿ ಅಲ್ಲಿ ಬೆಂಗಳೂರಲ್ಲಿದ್ದಾಗ, ಜೊತೆಗೆ ನಾನು ಕೈಗೊಳ್ಳುವ ಭ್ರಷ್ಟಾಚಾರದ ವಿರುದ್ಧ ನನಗಿರೋ ಒಂದು ಏನು ದೃಢ ನಿರ್ಧಾರ, ಆಮೇಲೆ ಜನಜಾಗೃತಿ ಕಾರ್ಯಕ್ರಮಗಳು, ಜಿಲ್ಲೆ ರಾಜ್ಯ ದೇಶಾದ್ಯಂತ ನಾನು ಕೈಗೊಳ್ಳುವ ಅಭಿಯಾನಗಳು ಇವನ್ನೆಲ್ಲ ಅವರು ಗಮನಿಸಿದ್ದಾರೆ. ಅದನ್ನ ನೋಡಿಬಿಟ್ಟು ಬರ್ರಿ ಅಂತ ಮುಂಚೆನೂ ಕರೆದಿದ್ದಾರೆ. ನಾನು ಯಾವ ಪಕ್ಷಕ್ಕೂ ಹೋಗಿಲ್ಲ. ಈಗ ತುಂಬ ಜನನೂ ಕೇಳ್ತಾಯಿದ್ರು ನಿನ್ನೆ ನಾಮಪತ್ರ ಸಲ್ಲಿಸಿದ ಮೇಲೆ, ನೀವು ಹಿಂಗೆ ಒಬ್ಬರೇ ಆರಾಮಾಗಿದ್ರಿ, ಚೆನ್ನಾಗಿತ್ತದು, ಯಾಕೆ ನೀವು KRSಗೆ ಹೋಗ್ರಿ ಅಂತ ಭಾಳ ಜನ ಕೇಳಿದ್ರು. ಇವತ್ತು ಆಫೀಸಲ್ಲೂ ಸ್ಕ್ರೂಟ್ನಿಗೆ ಬಂದ ತುಂಬ ಜನ ಕೇಳಿದ್ರು, ಏಕಾಏಕಿ ಈ ಬದಲಾವಣೆ ಯಾಕೆ ಅಂತ. ಸೊ ಅದನ್ನು ನಾನು ಹೇಳ್ತೀನಿ ಮುಂದೆ. ನಂತರದ್ದು ನೀವು ಕೇಳ್ತಾ ಇದ್ದೀರಿ. ಇದಕ್ಕೂ ಮುಂಚೆ ಅವ್ರು ಕೇಳಿದ ಅಂದರೆ ಈಗಲ್ಲ, ಇದಕ್ಕೂ ಮುಂಚೆ ಸುಮಾರು ಒಂದು ವರ್ಷದಿಂದನೂ ಕೇಳಿದರು. ನಾನು ಹಲವಾರು ಬೇಡಿಕೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೆ. ಸೊ ಅವರು ಒಪ್ಕೊಂಡಿರಲಿಲ್ಲ, ಹಾಗಾಗಿ ನಾನು ಹೋಗಿರಲಿಲ್ಲ. ಅದು ಎಲ್ಲ ಪಕ್ಷಕ್ಕೂ ಇಟ್ಟಿದ್ದೀನಿ. ಆಮ್ ಆದ್ಮಿ ಪಾರ್ಟಿಯವ್ರಿಗೂ ಇಟ್ಟಿದ್ದೀನಿ, KRSವ್ರಿಗೂ ಇಟ್ಟಿದ್ದೀನಿ, ಯಾರೇ ಕರೆದ್ರೂ ಇಟ್ಟಿದ್ದೀನಿ. ಅದೇನು ಅನ್ನೋದು ನಾನು ಆಮೇಲೆ ಓಕೆ ಸರ್. ಅಂದರೆ ಈಗೂ ಹೇಳ್ಬಿಡ್ತೇನೆ. ಏನು ಅಂತಂದ್ರೆ, ಮೊದಲೇದಾಗಿ ಯಾವುದೇ ರಾಜಕೀಯ ಪಕ್ಷ ಇರಲಿ, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, KRS ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಪ್ರಜಾಕೀಯ, ಏನಾಗುತ್ತೆ, ಎಲ್ಲರಿಗೂ ಅಧ್ಯಕ್ಷ ಆದರೂ ಅಲ್ಲೇ ಸೌತ್ನವರೇ ಇರ್ತಾರೆ, ಮುಖ್ಯಮಂತ್ರಿ ಆದರೂ ಸೌತ್ನವರೇ ಆಗ್ತಾರೆ. ಹಾಗಾಗಿ ನಾನು ನಮ್ಮ ಉತ್ತರ ಕರ್ನಾಟಕಕ್ಕೆ ಏನು ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು, ಇಲ್ಲ ಉಪಾಧ್ಯಕ್ಷ ಸ್ಥಾನ ಕೊಡ್ರಿ, ಮತ್ತು ಮುಖ್ಯಮಂತ್ರಿ ಸ್ಥಾನ ಬೇಕು. 1 ವರ್ಷ 5 ವರ್ಷ, ನೀವಾದರೆ 5 ವರ್ಷ ಈ ಕಡೆ ಕೊಡಬೇಕು. ಈ ಥರ ಹಲವಾರು ಬೇಡಿಕೆಗಳಿದೆ ನಂದು. ಮತ್ತು ಒಂದು ವೇಳೆ 5 ವರ್ಷ ಆಗಲ್ಲ ಅಂದರೆ ಯಾವುದೇ ಟೈಮಿಗೆ ಅಧಿಕಾರ ಬಂದರೆ 2 ವರ್ಷ ನೀವು ಆಗ್ರಿ, 2 ವರ್ಷ ನಾವು ಉತ್ತರ ಕರ್ನಾಟಕದಾಗ. ಯಾಕಂದ್ರೆ ಭಾಳ ದೊಡ್ಡ ಅನ್ಯಾಯ. ಯಾರೇ ಅಧಿಕಾರಕ್ಕೆ ಬರಲಿ, ಕಾಂಗ್ರೆಸ್ ಬರಲಿ, BJP ಬರಲಿ, ಯಾವುದೇ ಪಕ್ಷದಿಂದ ಆಗಲಿ, ಯಾರೂ ಕೂಡ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ಇದುವರೆಗೂ ಕಾಂಗ್ರೆಸ್ BJPಯ ಯಾವ ರಾಜಕೀಯ ನಾಯಕರುಗಳು ಕೂಡ ಗಟ್ಟಿ ಧ್ವನಿಯಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ 5 ವರ್ಷ ಅಂತ ಯಾರೂ ಕೇಳ್ತಾ ಇಲ್ಲ. ಹಾಗಾಗಿ ನಾನು ಯಾವುದೇ ಪಕ್ಷ, ಇವನ್ ಕಾಂಗ್ರೆಸ್ BJP ಅವ್ರು ಕರೆದ್ರು ನಾನು ಇದನ್ನೇ ಕೇಳೋದು, ಉತ್ತರ ಕರ್ನಾಟಕದ ನಮ್ಮ ಮುಖ್ಯಮಂತ್ರಿ ಮಾಡೋದಾದ್ರೆ ನಾನು BJPಗೂ ಬರ್ತೀನಿ, ಕಾಂಗ್ರೆಸ್ಗೂ, ಆಮ್ ಆದ್ಮಿ ಪಾರ್ಟಿಗೂ ಬರ್ತೀನಿ, KRSಗೂ ಬರ್ತೀನಿ. ಓಕೆ, ಈಗ ಇದ್ದೀನಿ, KRS ಅಭ್ಯರ್ಥಿ ಆಗಿದ್ದೀನಿ. ನೋಡೋಣ, ನಾವು ಡಿಮ್ಯಾಂಡ್ ಇಡ್ತೇವೆ. ಅದು ಕೊಡಲಿಲ್ಲ ಅಂದ್ರೆ ಅಲ್ಲಿ ಇರೋಲ್ಲ ಅಂತಲ್ಲ, ನೋಡೋಣ. ಅದು ಮುಂದೆ ನಾನು ಮುಂದಿಂದ ಮಾತಾಡೋಕ್ಕೆ ಹೋಗಲ್ಲ. ಅಲ್ಲಿ ಚರ್ಚೆಗಳು ನಡೀತಾ ಇದೆ. ನಾ ಉತ್ತರ ಕರ್ನಾಟಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನ್ನದು ಇದು ಗಟ್ಟಿ ನಿಲುವು. ಒಪ್ಕೊಂಡಿಲ್ಲ ಅಂದರೆ ಮುಂದೆ ಅದು ನೋಡೋಣ ಏನಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಇದಿಷ್ಟು ನಾಗರಾಜ್ ಕಲ್ಕುಟಗಿ ಅವರ ಮಾತುಗಳಾಗಿತ್ತು. ಈಗ ಸದ್ಯಕ್ಕೆ KRS ಪಕ್ಷದಿಂದ ಭಾಗವಹಿಸ್ತಾ ಇದ್ದಾರೆ ಚುನಾವಣೆಯಲ್ಲೇ. ಸೊ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. 100% ನಾನು ವಿನ್ ಆಗ್ತೀನಿ ಅನ್ನುವಂತಹ ಮಾತುಗಳನ್ನು ಸಹ ಮಾತನಾಡಿದ್ದಾರೆ. ಯಾಕೆಂದರೆ KRS ಅನ್ನುವಂತಹ ಪಕ್ಷ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಒಂದು ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿಸಿರುವಂತಹ ಪಕ್ಷ. ಸೊ ಜಯಕೃಷ್ಣ ರೆಡ್ಡಿ ಅವರ ಪಕ್ಷ ಆಗಿತ್ತು. ಸೊ ಮತ್ತೊಂದು ವಿಭಿನ್ನವಾಗಿರುವಂತಹ ಸಂದರ್ಶನದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಒಂದೇ ಮಾತರಂ.